So in this class, we shall learn how to take leave. Most of you, almost everybody knows this particular word, bye. Bye ಅಂತ ನಾವು ಹೇಳ್ತೇವೆ. At the end of our conversation, we say bye. So that's the most popular and very informal, ತುಂಬಾ ಅನೌಪಚಾರಿಕವಾದಂಥ ಸನ್ನಿವೇಶಗಳಲ್ಲಿ ನಾವು ಬಾಯ್ ಅಂತ ಹೇಳ್ತೇವೆ. ಬಾಯ್ ಒಟ್ಟಿಗೆ we also say goodbye. Goodbye, bye, ಇದೆಲ್ಲವೂ ಸೇಮ್. It's one and the same. Bye is informal, goodbye is bit formal. Bye ಒಂದಿಗೆ bye ಅಂತ ಕೂಡ ಹೇಳ್ಬೋದು. You can say bye ಅಂತ ಹೇಳೋದು. When you speak it fluently, it becomes bye. So bye, goodbye, see you. ಸಾಮಾನ್ಯವಾಗಿ ನೀವು ತುಂಬಾ ಸಲ ಯೂಸ್ ಮಾಡುವಂತ ಒಂದು ಎಕ್ಸ್ಪ್ರೆಷನ್ ಸಿ ಯು ಅಂತ ಹೇಳಿದ ಮೇಲೆ ಇನ್ನಷ್ಟು ಶಬ್ದಗಳನ್ನು ಅದಕ್ಕೆ ಆಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸೇ ಸಿ ಯು ಲೇಟರ್, ಮತ್ತೆ ಭೇಟಿಯಾಗೋಣ, ಸಿ ಯು ಲೇಟರ್. ಅಥವಾ ಸಿ ಯು ಟುಮಾರೋ, ನಾಳೆ ಭೇಟಿಯಾಗೋಣ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕಾಲೇಜಲ್ಲಿ ಸಾಯಂಕಾಲ ಮನೆಗೆ ಹೋಗುವಾಗ, ನಾವು ಬೀಳ್ಕೊಡುವಾಗ, ನೀವು ನಾಳೆ ಮತ್ತೆ ಕ್ಲಾಸಿಗೆ ಬರ್ಲಿಕ್ಕಿದ್ದೀರಿ ಬೆಳಿಗ್ಗೆ, ಸೊ ಯು ಕ್ಯಾನ್ ಸೇ ಸಿ ಯು ಟುಮಾರೋ ಮಾರ್ನಿಂಗ್. ಅಥವಾ ಇವತ್ತು ಸಾಯಂಕಾಲ ನೀವು ಮತ್ತೆ ಅವರನ್ನು ಭೇಟಿ ಆಗ್ಲಿಕ್ಕಿದ್ದೀರಿ ಆದರೆ ಸಿ ಯು ಇನ್ ದ ಈವ್ನಿಂಗ್ ಅಂತ ಹೇಳ್ಬೋದು. ರಾತ್ರಿ ನೀವು ಒಬ್ಬರನ್ನು ಇವತ್ತು ಭೇಟಿ ಆಗ್ಲಿಕ್ಕಿದ್ದೀರಾದ್ರೆ ಕ್ಯಾನ್ ಸೇ ಸಿ ಯು ಅಟ್ ನೈಟ್. ಸಿ ಯು ಇನ್ ದ ನೈಟ್ ಅಂತ ಹೇಳ್ಬೇಡಿ, ಸಿ ಯು ಅಟ್ ನೈಟ್ ಅಂತ ಹೇಳಿ. ಸಿ ಯು ಅಟ್ ನೈಟ್, ಸಿ ಯು ಇನ್ ದ ಈವ್ನಿಂಗ್, ಸಿ ಯು ಟುಮಾರೋ ಮಾರ್ನಿಂಗ್, ಸಿ ಯು ಆಫ್ಟರ್ ಎ ವೀಕ್, ಒಂದು ವಾರದ ನಂತರ ಮತ್ತೆ ಭೇಟಿ ಆಗೋಣ, ಸಿ ಯು ಆಫ್ಟರ್ ಎ ಮಂತ್. ಆ ರೀತಿ ನೀವು ಸಿ ಯು ಅದರೊಂದಿಗೆ ಬೇರೆ ಶಬ್ದಗಳನ್ನು, ವಾಕ್ಯಗಳನ್ನು ಉಪಯೋಗಿಸಬಹುದು. ಗುಡ್ ನೈಟ್ ಈಸ್ ಆಲ್ಸೋ ಎ ಲೀವ್ ಟೇಕಿಂಗ್ ಎಕ್ಸ್ಪ್ರೆಷನ್. ಗುಡ್ ನೈಟ್ ಅನ್ನು ಯಾವಾಗ ಯೂಸ್ ಮಾಡಬೇಕು ನಿಮಗೆಲ್ಲ ಗೊತ್ತಿದೆ. ಅಟ್ ನೈಟ್, ರಾತ್ರಿ ಸಮಯದಲ್ಲಿ ನೀವು ಯಾರೊಬ್ಬರೊಂದಿಗೆ ಮಾತಾಡಿ ಕೊನೆಗೊಳಿಸುವಾಗ ಗುಡ್ ನೈಟ್ ಅಂತ ಹೇಳ್ತೀರಿ. ಈವನ್ ಟೆಲಿಫೋನಿಕ್ ಕಾನ್ವರ್ಸೇಷನ್ ಅಲ್ಲಿ ಕೂಡ ನೀವು ರಾತ್ರಿ ಸಮಯದಲ್ಲಿ ಯಾರಾದರೂ ನಿಮಗೆ ಕಾಲ್ ಮಾಡಿ ಮಾತಾಡಿದ್ರೆ ನೀವು ಆ ಮಾತು, ನಿಮ್ಮ ಸಂಭಾಷಣೆ ಮುಕ್ತಾಯವನ್ನು ನೀವು ಗುಡ್ ನೈಟ್ ಒಂದಿಗೆ ಮುಗಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಯು ಕ್ಯಾನ್ ಸೇ ಗುಡ್ ನೈಟ್ ಅಂತ ಹೇಳ್ಬೋದು. ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಟು ಲೀವ್ ನೌ. ಈ ಎಕ್ಸ್ಪ್ರೆಷನ್ ಯಾವಾಗ ನಿಮಗೆ ತುಂಬ ಯೂಸ್ಫುಲ್ ಅಂತ ಹೇಳಿದ್ರೆ, ನೀವು ಯಾರೋ ಒಬ್ಬ ವ್ಯಕ್ತಿಯೊಂದಿಗೆ ಮಾತಾಡ್ತಾ ಇದ್ದೀರಿ, ಮಾತಾಡ್ತಾ ಇನ್ ಬಿಟ್ವೀನ್ ನಿಮಗೆ ಗೊತ್ತಿದೆ, ನಿಮಗೆ ಟೈಮ್ ಆಯಿತು, ನೀವು ಹೋಗಬೇಕಾಗ ಇಮಿಡಿಯೇಟ್ ಆಗಿ ನೀವು ಅಲ್ಲಿಂದ ಹೋಗಬೇಕು. ಆಗ ನೀವು ಆ ಒಂದು ಸಂಭಾಷಣೆಯನ್ನು ಮಧ್ಯದಲ್ಲೇ ಮುಗಿಸುವಂತ ಒಂದು ಸನ್ನಿವೇಶ ಇದ್ರೆ ಇನ್ನೊಬ್ಬ ವ್ಯಕ್ತಿಗೆ ನೀವು ಅದನ್ನು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಯು ಕ್ಯಾನ್ ಸೇ ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಟು ಲೀವ್ ನೌ. ಕ್ಷಮಿಸಿ, ನಾನು ಹೋಗಬೇಕು ಈಗ ಅಂತ ಹೇಳಿ ಯು ಕ್ಯಾನ್ ಸೇ ಲೈಕ್ ದಿಸ್, ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಟು ಲೀವ್ ನೌ ಅಂತ ಹೇಳ್ಬೋದು. ಅಥವಾ ಐ ಆಮ್ ಅಫ್ರೇಡ್, ಐ ಮಸ್ಟ್ ಗೋ ನೌ. ಐ ಆಮ್ ಅಫ್ರೇಡ್ ಅಂತ ಹೇಳಿದ್ರೆ ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿ ಆ ಮೀನಿಂಗ್ ಅಲ್ಲ. ಐ ಆಮ್ ಅಫ್ರೇಡ್ ಇಸ್ ಅನ್ ಇಂಗ್ಲಿಷ್ ಎಕ್ಸ್ಪ್ರೆಷನ್. ವಿ ಯೂಸ್ ಇಟ್ ವೆನ್ ವಿ ಹ್ಯಾವ್ ಟು ಡೂ ಸಮಥಿಂಗ್. ಏನೋ ಒಂದು ಚಿಕ್ಕದಾಗಿ ಏನೋ ಒಂದು ಹೇಳ್ಬೇಕು ಇನ್ನೊಬ್ಬರಿಗೆ, ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಥವಾ ಸಮ್ ಪ್ರಾಬ್ಲಮ್, ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ಅಂತ ಅಂತ ಒಂದು ಸನ್ನಿವೇಶ ಬಂದಾಗ ಐ ಆಮ್ ಅಫ್ರೇಡ್, ಐ ಮಸ್ಟ್ ಗೋ ನೌ. ನನಗೆ ಸಾರಿ, ನಾನು ಹೋಗಬೇಕು ಈಗ ಅಂತೇಳಿ ಆ ಮೀನಿಂಗಲ್ಲಿ ನೀವು ಅದನ್ನು ಹೇಳ್ತೀರಿ, ಐ ಮಸ್ಟ್ ಗೋ ನೌ ಅಂತೇಳಿ. ಐ ಆಮ್ ಅಫ್ರೇಡ್ ಅನ್ನುವಂಥ ಎಕ್ಸ್ಪ್ರೆಷನ್ ಬಗ್ಗೆ ನೀವು ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಯಾಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ತಾವುಗಳು ಮಾಡಬೇಕು. ನೆಕ್ಸ್ಟ್, ನೈಸ್ ಟಾಕಿಂಗ್ ಟು ಯು ಬಟ್ ಐ ಮಸ್ಟ್ ಲೀವ್ ನೌ. ಸಿ, ನೈಸ್ ಟಾಕಿಂಗ್ ಟು ಯು, ಈ ಒಂದು ಎಕ್ಸ್ಪ್ರೆಷನ್ ಅನ್ನು ನೀವು ಒಂದು ಸಂಭಾಷಣೆಯ ಕೊನೆಯಲ್ಲಿ ಕೂಡ ಹೇಳ್ಬೋದು. ಒಬ್ಬರ ಹತ್ರ ಭೇಟಿಯಾಗಿ ಮಾತಾಡಿ ಕೊನೆಯಲ್ಲಿ ನೈಸ್ ಟಾಕಿಂಗ್ ಟು ಯು ಅಂತ ಹೇಳಿ ಮುಗಿಸ್ಬಹುದು. ಅಥವಾ ನೈಸ್ ಟಾಕಿಂಗ್ ಟು ಯು ಬಟ್ ಐ ಮಸ್ಟ್ ಲೀವ್ ನೌ. ನಿಮ್ಮೊಂದಿಗೆ ಮಾತಾಡಿ ತುಂಬ ಖುಷಿ ಆಯಿತು, ಬಟ್ ನಾನೀಗ ಇಲ್ಲಿಂದ ಹೋಗಬೇಕಾಗಿದೆ, ಆದ ಕಾರಣ ನಾನು ಮಾತುಗಳನ್ನು ಮುಗಿಸ್ಬೇಕಾಗಿದೆ ಅನ್ನುವಂಥ ಒಂದು ಅರ್ಥದಲ್ಲಿ ನೀವು ಅದನ್ನ ಹೇಳ್ತೀರಿ. ಸೊ ನೈಸ್ ಟಾಕಿಂಗ್ ಟು ಯು ಬಟ್ ಐ ಮಸ್ಟ್ ಲೀವ್ ನೌ ಅಂತ ಹೇಳ್ಬಹುದು. Even you can use the expression thank you in formal situations. For example, ಒಂದು ಇಂಟರ್ವ್ಯೂಗೆ ನೀವು ಹೋದ್ರೆ ಆ ಇಂಟರ್ವ್ಯೂನ ಕೊನೆಯಲ್ಲಿ
ನೀವು ಗುಡ್ ಬೈ ಅಂತ ಹೇಳೋ ಬದಲು ಯು ಕ್ಯಾನ್ ಆಲ್ವೇಸ್ ಸೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ಸ್, ಥ್ಯಾಂಕ್ ಯು ಮೇಡಮ್, ಆ ರೀತಿ ಹೇಳ್ಬೋದು. ಅದು ಕೂಡ ಲೀವ್ ಟೇಕಿಂಗ್ನ ಒಂದು ಫಾರ್ಮಲ್ ಎಕ್ಸ್ಪ್ರೆಷನ್. ಸೊ ಥ್ಯಾಂಕ್ ಯು ಈಸ್ ಆಲ್ಸೋ ಎ ವೆರಿ ಫಾರ್ಮಲ್ ಎಕ್ಸ್ಪ್ರೆಷನ್ ಟು ಎಂಡ್ ಯುವರ್ ಡಯಲಾಗ್ ಆರ್ ಯುವರ್ ಕಾನ್ವರ್ಸೇಷನ್. ಬಟ್ ಅದನ್ನು ಇನ್ಫಾರ್ಮಲ್ ಸಿಚುವೇಶನಲ್ಲಿ ಸಾಮಾನ್ಯವಾಗಿ ಥ್ಯಾಂಕ್ ಯು ಅಂತ ನೀವು ಹೇಳೋದಿಲ್ಲ. ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡುವಂಥ ಸನ್ನಿವೇಶದಲ್ಲಿ, ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಮಾತಾಡುವಾಗ, ಪರಿಚಿತರೊಂದಿಗೆ ಮಾತಾಡುವಾಗ ಥ್ಯಾಂಕ್ ಯು ಅಷ್ಟೊಂದು ಅಗತ್ಯ ಬೀಳೋದಿಲ್ಲ. ಬಟ್ ಇನ್ ಅದರ್ ಪ್ಲೇಸಸ್, ಫಾರ್ಮಲ್ ಸಿಚುವೇಶನ್ಸ್, ಯು ನೀಡ್ ಟು ಯೂಸ್ ಥ್ಯಾಂಕ್ ಯು along with these expressions. I hope, dear friends, you learned a few more English expressions in today's session. Thank you for watching. Thank you very much.